ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಏಕಾದಶಿ, ಏನು ಅಡುಗೆ ತಿಂಡಿ ಕೆಲಸ ಇಲ್ಲ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ಹೆಚ್ಚಿನ ಕೆಲಸ ಏನಾದರೂ ಮಾಡ್ಕೊಳ್ಳೋಣ ಅಂತ ಇವತ್ತು ನೋಡ್ರಿ, ಕೆನೆ ಎಲ್ಲ ಎಷ್ಟೊಂದಾಗಿತ್ತು. ಬೆಣ್ಣೆ ತೆಗೆದುಬಿಟ್ಟು ತುಪ್ಪ ಕಾಸೋಣ ಅಂತ ದೇವ್ರ ದೀಪಕ್ಕೆ ಬತ್ತಿಗಳು ನೆನೆಸೋದಕ್ಕೆ ಇದೇ ತುಪ್ಪವನ್ನೇ ಬಳಸ್ತೀನಿ. ನೋಡ್ರಿ, ಇಷ್ಟೊಂದು ಒಂದು ಬಾಕ್ಸ್ ತುಂಬ ಕೆನೆ ಆಗಿತ್ತು. ಇವತ್ತಂತೂ ನೋಡ್ರಿ ಸ್ನೇಹಿತರೆ, ಇಷ್ಟು ದಪ್ಪ ಕೆನೆ ಬಂದಿದೆ. ಒಂದೊಂದು ಸಲ ತುಂಬ ಚೆನ್ನಾಗಿ ಬರುತ್ತೆ. ನಾವು ಆರೆಂಜ್ ಪ್ಯಾಕೆಟ್ ತರ್ತೀವಿ ನಂದಿನಿದು. 1 ಲೀಟ್ರ್ ಹಾಲು ತಂದರೆ ಚೆನ್ನಾಗಿ 2-3 ಸಲ ಕಾಸಿ ಫ್ರಿಜ್ಜಲ್ಲಿಟ್ಟರೆ ಗಟ್ಟಿಯಾದ ದಪ್ಪ ಕೆನೆ ಬರುತ್ತೆ ನಮಗೆ. ಹೀಗೆ 10 ದಿನಕ್ಕೆ 15 ದಿನಕ್ಕೆ ನಾನು ನೋಡಿಬಿಟ್ಟು ಜಾಸ್ತಿ ಆಯಿತು ಅಂತಂದರೆ ಕೆನೆಯನ್ನು ಕಡಿತೀನಿ. ನೋಡಿರಿ, ಈಗ ಮಿಕ್ಸಿ ಜಾರ್ಗೆ ಹಾಕಿ 1 ರೌಂಡ್ ತಿರುಗಿಸೋದ್ರಲ್ಲಿನೇ ನಮಗೆ ತುಂಬ ಚೆನ್ನಾಗಿ ಕೆನೆ ಮೇಲಕ್ಕೆ ಬರುತ್ತೆ. ಆವಾಗವಾಗ ನಾನು ಮನೆಯಲ್ಲೇ ಈ ಥರ ಕೆನೆ ತೆಗೆದಿಟ್ಟು ಬೆಣ್ಣೆ ಮಾಡಿ ತುಪ್ಪ ಕಾಸ್ತೀನಿ. ಆ ತುಪ್ಪವನ್ನು ತಿನ್ನೋದಕ್ಕೆ ಬಳಸೋದಿಲ್ಲ, ನಾವು ದೇವ್ರ ದೀಪಕ್ಕೆ ಬತ್ತಿಗಳು ನೆನೆಸೋದಕ್ಕೇ ಬಳಸ್ತೀನಿ. ನೋಡಿರಿ, 1 ರೌಂಡ್ ತಿರುಗಿಸಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಕೆನೆ ಎಲ್ಲ ಬಂದಿದೆ, ನೋಡ್ತಾ ಇದ್ದೀರಲ್ವ. ತುಂಬ ಚೆನ್ನಾಗಿ ಬರುತ್ತೆ. ಹಾಲು ಗಟ್ಟಿ ಇರಬೇಕು ಸ್ನೇಹಿತರೆ. ಹಾಲು ಗಟ್ಟಿ ಇದ್ದರೆ ಕೆನೆನೂ ತುಂಬ ಚೆನ್ನಾಗಿ ಕಟ್ಟುತ್ತೆ. ಸಣ್ಣ ಉರಿಯಲ್ಲಿ ಹಾಲು ಕಾಸ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಡಬಾರ್ದು ಸ್ನೇಹಿತರೆ, ಹಾಗೆ ತೆಗೆದಿಟ್ಬಿಡ್ಬೇಕು ಹಾಲನ್ನ ಗಾಳಿಗೆ. ಆವಾಗ ನಮಗೆ ಕೆನೆ ಕಟ್ಕೊಳ್ಳುತ್ತೆ. ಫ್ರಿಜ್ಜಲ್ಲಿ ಇಟ್ಟರಂತೂ ಕೆನೆನೂ ಚೆನ್ನಾಗಿ ದಪ್ಪನಾಗಿ ಬರುತ್ತೆ. ಈಗ ನೋಡಿರಿ, ಬೆಣ್ಣೆ ಎಲ್ಲ ಕಡ್ದಾಯಿತು. ಈಗ ಒಂದು 2-3 ಸಲ ಚೆನ್ನಾಗಿ ಬೆಣ್ಣೆಯನ್ನು ತೊಳ್ಕೊಂಡು ಬಿಡ್ತೀನಿ. ಯಾಕೆ ಅಂತಂದರೆ ನಮಗೆ ಗಸಿ ಕೂಡಬಾರ್ದು ತುಪ್ಪ ಕಾಸಿದ ಮೇಲೆ ಅಂತಂದರೆ ನಾವು ಈ ಥರ ಚೆನ್ನಾಗಿ ತೊಳ್ಕೊಬೇಕು ಬೆಣ್ಣೆನ. ನಾವು ಬೆಣ್ಣೆ ತೊಳೆದಿಲ್ಲ ಅಂತಂದರೆ ಗಸಿ ತುಂಬ ಬರುತ್ತೆ, ನಮಗೆ ತುಪ್ಪ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ನಾನು ಇಲ್ಲೊಂದು 3-4 ಸಲ ಬೆಣ್ಣೆನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಹೀಗೆ ಹಾಲು ಬರೋದು ನಿಂತ್ಕೋಬೇಕು. ಇದರಲ್ಲಿ ಹಾಲಿನ ಥರ ಒಂದು ಬೆಳ್ಳಗಿರೋ ನೀರು ಬರುತ್ತೆ, ಅದು ನಿಂತ್ಕೋಬೇಕು. ಅಲ್ಲಿ ತನಕನೂ ಚೆನ್ನಾಗಿ ತೊಳಿಬೇಕು. ಈಗ ನಾನು ಬೆಣ್ಣೆ ಎಲ್ಲ ಚೆನ್ನಾಗಿ 2-3 ಸಲ ತೊಳೆದಿದ್ದೀನಿ. ಈಗ ಇದನ್ನು ಕಾಯಿಸೋದಕ್ಕೆ ಇಟ್ಬಿಡೋಣ. ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಬೆಣ್ಣೆನ ಕಾಸಬೇಕು. ನಾನಿಲ್ಲಿ ಇಂಡಕ್ಷನಲ್ಲೇ ಕಾಸ್ತೀನಿ ಸ್ನೇಹಿತರೆ, ಸ್ಟವ್ ಮೇಲೆ ಕಾಸೋದಿಲ್ಲ. ಯಾಕಂದರೆ ದೇವ್ರ ದೀಪಕ್ಕೆಲ್ಲ ಬಳಸ್ತೀವಲ್ವ, ಅದಕ್ಕೋಸ್ಕರ. ನೋಡಿರಿ, ಅಷ್ಟು ಕೆನೆ ಅನ್ನಿಸ್ತಲ್ವ ನಮಗೆ. ತುಪ್ಪ ನೋಡಿರಿ ಎಷ್ಟು ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಈಗ ಕೆನೆ ಒಂದು ಡಬ್ಬಿ ತುಂಬ ಇರುತ್ತೆ. ಬೆಣ್ಣೆ ಮಾಡಿದ್ಮೇಲೆ ಅದೊಂದು ಕ್ವಾಂಟಿಟಿ ಆಗುತ್ತೆ. ಈಗ ನೋಡಿರಿ, ಬೆಣ್ಣೆ ಕರಗಿಸಿ ತುಪ್ಪ ಮಾಡೋವಾಗಂತೂ ಇಷ್ಟ ಆಯ್ತಲ್ಲಪ್ಪ ಅನಿಸುತ್ತೆ. ತುಪ್ಪ ಒಂದು ಸಣ್ಣ ಚಿಟ್ಟಿ ಅಂತೀವಲ್ವ, ತುಪ್ಪದ ಚಿಟ್ಟಿ ಅಷ್ಟು ಬರುತ್ತೆ ಅಷ್ಟೇ. ಈಗ ಅದಕ್ಕೇ ಅದೇ ಡಬ್ಬಿಗೆ ಹಾಕಿ ಇಟ್ಬಿಡ್ತೀನಂತೆ. ಇದೊಂದು ಕೆಲಸ ಸ್ನೇಹಿತರೆ. ಆಮೇಲೆ ಬತ್ತಿಗಳು ನೆನೆಸ್ಕೊಳ್ಳೋದು ಏಕಾದಶಿ ದಿವಸ ಇಷ್ಟು ಕೆಲಸ ಇರುತ್ತೆ. ಒಂದು ಸ್ವಲ್ಪ ಎಕ್ಸ್ಟ್ರಾ ಕೆಲಸಗಳನ್ನು ಹಚ್ಕೊಂಡು ಮಾಡ್ಕೊಂಡು ಬಿಡ್ತೀನಿ. ಇನ್ನು ಎಕ್ಸ್ಟ್ರಾ ಏನೇನು ಕೆಲಸ ಮಾಡಿದೆ ಅಂತ ನಾನು ಆಧ್ಯಾತ್ಮವಾಣಿಯಲ್ಲಿ ವಿಡಿಯೋ ಹಾಕ್ತೀನಿ, ಎಲ್ಲರೂ ನೋಡಿರಿ ಸ್ನೇಹಿತರೆ. ಹೊಸದಾಗಿ ಯಾರಾದರೂ ಈ ಚಾನಲನ್ನು ನೋಡ್ತಾ ಇದ್ದರೆ, ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆದರೆ, ಅಡುಗೆಗಳೆಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿರಿ ವೀಡಿಯೋಸ್ನ. ನೋಡಿರಿ, ಈಗ ಇನ್ನೊಂದು ಕೆಲಸ ಶುರು ಮಾಡಿಕೊಂಡೆ. ತುಂಬ ದಿನದ ಹಿಂದೆ ಅವರೆಕಾಳು ತಂದು ನೆನೆಸಿ ಹಿತ್ಕಿ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈ ಊರಿಗೆ ಹೋಗಿ ಬರೋ ಗಲಾಟೆಯಲ್ಲಿ ನನಗೇನು ಮಾಡೋದಕ್ಕಾಗಿರಲಿಲ್ಲ. ಹಾಗಾಗಿ ಅದನ್ನು ಕರೆದು ಇಟ್ಬಿಡೋಣ. ಸ್ವಲ್ಪ ತಿನ್ನೋದಕ್ಕೆ ಹಾಗೆ ಚೆನ್ನಾಗಿರುತ್ತೆ, ಉಪ್ಪು ಖಾರ ಹಾಕ್ಕೊಂಡು. ಮತ್ತು ಅವಲಕ್ಕಿ ಮಾಡಿದ್ರೆ ಅವಲಕ್ಕಿಗೂ ಸಹ ಈ ಕರೆದಿರೋ ಅವರೆಕಾಳನ್ನು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಅದಿಷ್ಟನ್ನು ಕರೆದು ಇಟ್ಬಿಡೋಣ ಅಂತ ನೋಡ್ರಿ ಈಗ ಮಾಡ್ತಾಯಿದ್ದೀನಿ. ಬೇರೆ ಅಡುಗೆ ಕೆಲಸ ಇಲ್ಲ ಅಂತಂದರೆ ಎಕ್ಸ್ಟ್ರಾ ಕೆಲಸಗಳನ್ನು ಮಾಡ್ಕೋಬೋದು ಸ್ನೇಹಿತರೆ. ಮನೆ ಕ್ಲೀನಿಂಗ್ ಒಂದು ಸ್ವಲ್ಪ ಮಧ್ಯಾಹ್ನದ ಮೇಲೆ ಮಾಡ್ಕೊತೀನಿ, ಯಾಕಂದರೆ ಹಬ್ಬ ಬೇರೆ ಬರ್ತಾ ಇದೆಯಲ್ಲ. ಹಾಗಾಗಿ ಈಗ ನೋಡಿರಿ, ಅವರೆಕಾಳೆಲ್ಲ ಚೆನ್ನಾಗಿ ಕರೆದಿಟ್ಕೊಂಡೆ. ಹೀಗೆ ಸ್ನೇಹಿತರೆ, ಏನಾದರೂ ಕೆಲಸ ಹುಡುಕೊಂಡು ಮಾಡ್ಕೊಳ್ಳೋದು ಏಕಾದಶಿ ದಿವಸ. ಹಾಗಾಗಿ ನಾಳೆ ವಿಡಿಯೋ, ದ್ವಾದಶಿ ವಿಡಿಯೋ ಏನು ಅಡುಗೆ ಮಾಡಿದೆ ಅಂತ ನಿಮಗೆ ನಾಳೆ ಶೇರ್ ಮಾಡ್ತೀನಂತೆ. ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.